ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ವಜ್ಞನ ನುಡಿಗಳು. ಆಲಸ್ಯದ ಕೆಲಸಕ್ಕೆ ಫಲವಿಲ್ಲ, ಆಲಸ್ಯದವನ ಕೈಯಲ್ಲಿ ಕೆಲಸವಿಲ್ಲ, ಕೆಲಸವಿಲ್ಲದವನ ಮನದಲ್ಲಿ ನೆಮ್ಮದಿಯಿಲ್ಲ. ಸರ್ವಜ್ಞ. ಇದರ ಅರ್ಥ, ಆಲಸ್ಯದಿಂದಿರುವ ವ್ಯಕ್ತಿಗೆ ಯಶಸ್ಸು ಸಿಗುವುದಿಲ್ಲ, ಕೆಲಸ ಮಾಡಿದವನಿಗೆ ಜೀವನದಲ್ಲಿ ಸಂತೋಷವೂ ಇರದು. ಶ್ರಮ ಮತ್ತು ಪರಿಶ್ರಮವೇ ಬದುಕಿನ ಮೂಲವೆಂದು ಸರ್ವಜ್ಞರು ತಿಳಿಸುತ್ತಾರೆ. ಸತ್ಯವೇ ಶ್ರೇಷ್ಠ. ಸುಳ್ಳು ಮಾತು ಹೊಗಳಿದರೂ ಉಳಿಯದು, ಸತ್ಯ ಮಾತು ಕಹಿಯಾದರೂ ಕಳೆಯದು. ಸರ್ವಜ್ಞ. ಇದರ ಅರ್ಥ, ಸುಳ್ಳು ಕೆಲಕಾಲ ಮಾತ್ರ ಉಳಿಯುತ್ತದೆ, ಆದರೆ ಸತ್ಯ ಯಾವಾಗಲೂ ಶಾಶ್ವತವಾಗಿರುತ್ತದೆ. ಸತ್ಯದ ಮಾರ್ಗವೇ ಉತ್ತಮ ಜೀವನಕ್ಕೆ ದಾರಿ ಎಂದು ಈ ತ್ರಿಪದಿ ಹೇಳುತ್ತದೆ. ವಿದ್ಯೆಯ ಮಹತ್ವ. ವಿದ್ಯೆ ಇಲ್ಲದವನಿಗೆ ಬೆಳಕಿಲ್ಲ, ಜ್ಞಾನವಿಲ್ಲದ ಬದುಕಿಗೆ ಬೆಲೆಯಿಲ್ಲ. ಸರ್ವಜ್ಞ. ಇದರ ಅರ್ಥ, ಶಿಕ್ಷಣ ಮತ್ತು ಜ್ಞಾನವಿಲ್ಲದ ಜೀವನ ಅಂಧಕಾರದಂತಿದೆ. ವಿದ್ಯೆ ಮನುಷ್ಯನಿಗೆ ಗೌರವ ಮತ್ತು ಉತ್ತಮ ಬದುಕನ್ನು ನೀಡುತ್ತದೆ. ಒಳ್ಳೆಯ ಸ್ನೇಹದ ಮಹತ್ವ. ಒಳ್ಳೆಯವರ ಸಂಗತಿ ಒಳ್ಳೆಯದು, ಕೆಟ್ಟವರ ಸಂಗತಿ ಕೇಡೇ ಬರುವುದು. ಸರ್ವಜ್ಞ. ಅರ್ಥ, ನಾವು ಯಾರ ಜೊತೆ ಬೆರೆಯುತ್ತೇವೋ ಅದರ ಪ್ರಭಾವ ನಮ್ಮ ಜೀವನದ ಮೇಲೆ ಬೀಳುತ್ತದೆ. ಒಳ್ಳೆಯವರ ಜೊತೆ ಇದ್ದರೆ ಒಳ್ಳೆಯ ಗುಣಗಳು ಬರುತ್ತವೆ. ತಾಯಿಯ ಪ್ರೀತಿ. ತಾಯಿಯ ಪ್ರೀತಿ ತೀರದ ಸಾಗರ, ಲೋಕದಲ್ಲಿ ಅದಕ್ಕೆ ಸಮವಿಲ್ಲ. ಸರ್ವಜ್ಞ. ಇದರ ಅರ್ಥ, ತಾಯಿಯ ಪ್ರೀತಿ ಅಪಾರವಾದದ್ದು. ಜಗತ್ತಿನಲ್ಲಿ ತಾಯಿಯ ಪ್ರೀತಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಎಂದು ಈ ತ್ರಿಪದಿ ತಿಳಿಸುತ್ತದೆ. ಕೋಪದ ಹಾನಿ. ಕೋಪದಿಂದ ಮಾಡಿದ ಕೆಲಸ ನಂತರ ಪಶ್ಚಾತ್ತಾಪ ತರುವುದು. ಸರ್ವಜ್ಞ. ಇದರ ಅರ್ಥ, ಕೋಪದಲ್ಲಿ ಮಾಡಿದ ಕೆಲಸಗಳು ತಪ್ಪಾಗುತ್ತವೆ, ಆದ್ದರಿಂದ ಯೋಚಿಸಿ ಶಾಂತವಾಗಿ ನಡೆದುಕೊಳ್ಳಬೇಕು ಎಂಬ ಸಂದೇಶ ಇಲ್ಲಿದೆ. ದಾನ ಧರ್ಮದ ಮಹತ್ವ. ಕೊಟ್ಟ ಕೈಯು ಕಡಿಮೆಯಾಗದು, ದಾನ ಮಾಡಿದವನಿಗೆ ಕೀರ್ತಿ ಕಡಿಮೆಯಾಗದು. ಸರ್ವಜ್ಞ. ಇದರ ಅರ್ಥ, ಸಹಾಯ ಮತ್ತು ದಾನ ಮಾಡುವವರು ಸದಾ ಗೌರವಕ್ಕೆ ಪಾತ್ರರಾಗುತ್ತಾರೆ. ದಾನ ಮಾಡುವ ಗುಣ ಮನುಷ್ಯನ ಮಹತ್ವವನ್ನು ಹೆಚ್ಚಿಸುತ್ತದೆ. ಸಮಯದ ಬೆಲೆ. ಹೋದ ಕಾಲ ಮರಳಿ ಬಾರದು, ಸಮಯವನ್ನು ವ್ಯರ್ಥ ಮಾಡಬೇಡಿ. ಸರ್ವಜ್ಞ. ಇದರ ಅರ್ಥ, ಸಮಯ ಬಹಳ ಅಮೂಲ್ಯ, ಒಮ್ಮೆ ಹೋದ ಸಮಯ ಮತ್ತೆ ಮರಳಿ ಬರುವುದಿಲ್ಲ, ಆದ್ದರಿಂದ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಶ್ರಮದ ಫಲ. ಬಿತ್ತಿದ ಬೀಜವೇ ಮೊಳಕು ಬಿಡುವುದು, ಮಾಡಿದ ಕೆಲಸವೇ ಫಲ ಕೊಡುವುದು. ಸರ್ವಜ್ಞ. ಇದರ ಅರ್ಥ, ನಾವು ಹೇಗೆ ಕೆಲಸ ಮಾಡುತ್ತೇವೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಪರಿಶ್ರಮ ಮಾಡಿದವರಿಗೆ ಯಶಸ್ಸು ಖಂಡಿತ ಸಿಗುತ್ತದೆ. ವಿನಯದ ಮಹತ್ವ. ವಿನಯವಿರುವವನಿಗೆ ಗೌರವ, ಅಹಂಕಾರ ಇರುವವನಿಗೆ ಅವಮಾನ. ಸರ್ವಜ್ಞ. ಇದರ ಅರ್ಥ, ವಿನಯವು ಮನುಷ್ಯನಿಗೆ ಗೌರವ ತರುತ್ತದೆ, ಅಹಂಕಾರವು ಅವಮಾನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ವಿನಯದಿಂದ ಬದುಕಬೇಕು ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.